ಸರ್ಕಾರಿ ನೌಕರರ ಕಾರ್ಯಕ್ರಮವೊಂದರಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಹೊಸ ದಾಳವನ್ನು ಉರುಳಿಸ್ತಾ ಇದ್ದಾರೆ. ಯಾವ ರೀತಿ ಅಂದರೆ NPS OPS ಪ್ರಸ್ತಾಪಿಸುತ್ತಿದ್ದಂತೆಯೇ ನೌಕರರು ಫುಲ್ ಖುಷಿ ಆಗ್ತಾರೆ. ವೇದಿಕೆ ಮೇಲೆ ಡಿ.ಕೆ. ಅಂತೇಳಿ ಜೋರಾಗಿ ಕೂಗೋದಕ್ಕೆ ಶುರು ಮಾಡ್ತಾರೆ ಸರ್ಕಾರಿ ನೌಕರರು. ನೌಕರರ ಈ ಕೂಗಿಗೆ ಅಥವಾ ಮಾತಿಗೆ ನಾಯಕತ್ವದ ಬಾಣ ಬಿಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್. ಏನಂತ ಅಂದರೆ, ನೋಡ್ರಪ್ಪ, ಮುಂದೆ ನಾನು ಚುನಾವಣೆ ನಿಂತಾಗ ನನ್ನ ಲೀಡರ್ಶಿಪ್ನಲ್ಲಿಯೇ ನಡೆದಾಗ ಈ ಪದ ಬಳಸಿ, ಅಂದರೆ ಡಿ.ಕೆ. ಅನ್ನೋ ಪದ ಬಳಸಿ, ಹೀಗಂತಂದ್ರು CM ಡಿ.ಕೆ. ಶಿವಕುಮಾರ್. ಆಮೇಲೆ ನಾನು ಬಿಟ್ಟೋಗಲ್ಲ ಎಲ್ಲೂ, ಇನ್ನೂ 8-10 ವರ್ಷ ಗಟ್ಟಿಯಾಗಿರ್ತೀನಿ, ಹೀಗಂತ ನಾಯಕತ್ವ ವಿಚಾರವಾಗಿ CM ಡಿ.ಕೆ. ಶಿವಕುಮಾರ್ ಮಾರ್ಮಿಕವಾಗಿ ಮಾತನಾಡಿದ್ರು. ಏನೇನಂದ್ರು ವೇದಿಕೆ ಮೇಲೆ ಬನ್ನಿ ನೋಡೋಣ. OPS ವಿಚಾರ, ಸೊ ಹಾಗೆ ನಿಮಗೂ ಮ್ಯಾನಿಫೆಸ್ಟೋದಲ್ಲಿ NPS OPS ವಿಚಾರ 2025 ಮಹಾಶಿವರಾತ್ರಿಗೆ ಸ್ವಾಗತ. ಈ ರಾತ್ರಿಯನ್ನ ಧ್ಯಾನದಲ್ಲಿ ತನ್ಮಯರಾಗುವ ಅನುಭವವಾಗಿಸಲಿದ್ದೀವಿ. ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದು ಕೇವಲ ಜಾಗರಣೆಯ ರಾತ್ರಿಯಾಗದೆ ನಿಜ ಜಾಗೃತಿಯ ರಾತ್ರಿಯಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಾಶಿವರಾತ್ರಿ ಎಂದು ಶಿವನ ಸಂಘದಲ್ಲಿದೆ. ಪ್ರಾಣ ಇಲಾಖೆಯಲ್ಲಿ ಇಟ್ಟಿದ್ದೀವಿ. ಈಗ ಅಂಜುಮ್ ಪರ್ವೀಜ್ ಅವರ ಮುಖಂಡತ್ವದಲ್ಲಿ ಒಂದು ಕಮಿಟಿ ಕೂಡ ಮಾಡಿದ್ದೀವಿ. ಅದು ಕೂಡ ಅವರ ಸಿದ್ಧತೆ ಮಾಡ್ತಾ ಇದ್ದೀವಿ. ನೀವು ಬಿಟ್ರೆ ನಾ ಬಿಡುದಿಲ್ಲ ರೀ, ನಮ್ಮ ಮಾತು ಉಳಿಬೇಕಲ್ಲ. ಅಂದ್ರೆ ಸ್ವಲ್ಪ ತಾಳ್ಮೆ ಇರಲಿ. ಇರೋ ಅಲ್ಲಪ್ಪ, ನಾನು ಎಲೆಕ್ಷನ್ ನೆಕ್ಸ್ಟ್ ಟೈಮ್ ನಾನು ನಿಂತ್ಕೊಂಡಾಗ, ನನ್ನ ಲೀಡರ್ಶಿಪ್ ಅಲ್ಲಿ ನಡೆದಾಗ ನೀವು ಇದನ್ನ ಪದ ಉಪಯೋಗಿಸಿ ವಾಪಸ್ ಬನ್ನಿ. ನಾನು ಬಿಟ್ಟು ಹೋಗೋದಿಲ್ಲ. ಇನ್ನೊಂದು 8 ವರ್ಷ ಗಟ್ಟಿಯಾಗಿರ್ತೀನಿ, ನನ್ನ ಆರೋಗ್ಯ ಗಟ್ಟಿಯಾಗಿರ್ತೀನಿ. ನಿಮ್ಮೆಲ್ಲ ನಂಬಿಕೆ ಇದೆ. ಸ್ಟಾರ್ಟಿಂಗ್ ಏನ್ ಹೇಳಿದೆ, ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತಂದ್ರೆ, ನನ್ಗೆ ಯಾರ ಮೇಲೆ ನಂಬಿಕೆ? ನಿಮ್ಮ ಮೇಲೆ ನಂಬಿಕೆ. ಸೊ ಹಾಗೆ ನಿಮಗೂ ಮ್ಯಾನಿಫೆಸ್ಟೋದಲ್ಲಿ NPS OPS ವಿಚಾರ ಪ್ರಾಣ ಇಲಾಖೆಯಲ್ಲಿ ಇಟ್ಟಿದ್ದೀವಿ. ಈಗ ಅಂಜುಮ್ ಪರ್ವೀಜ್ ಅವರ ಮುಖಂಡತ್ವದಲ್ಲಿ ಒಂದು ಕಮಿಟಿ ಕೂಡ